ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಪೆಷಲ್ ಆಗಿರುವಂಥ ಎಂಬ್ರಾಯ್ಡ್ರಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟು ಸೂಪರಾಗಿದೆ, ಸ್ಯಾರಿಗೆ ಸೂಟ್ ಆಗುವಂಥದ್ದು ಬಾರ್ಡರ್ ಏನಿದೆಯೋ ಅದನ್ನು ಕ್ರಿಯೇಟ್ ಮಾಡಿದ್ದೀವಿ ಈ ಬ್ಲೌಸ್ಗೆ. ಮತ್ತು ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ಈ ಡಿಸೈನ್ ಹೇಗಿತ್ತು ಮತ್ತು ಇದೇ ರೀತಿಯಾಗಿ ನೀವು ಸ್ಯಾರಿಗೆ ಸೂಟ್ ಆಗೋ ಥರ ಡಿಸೈನ್ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ ತಿಳ್ಕೋಬೇಕು ಅಂತಂದರೆ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಮಗೂ ಈ ರೀತಿಯಾದ ಸ್ಯಾರಿ ಇದೆ, ಈ ರೀತಿಯ ಸ್ಯಾರಿಗೆ ಯಾವ ರೀತಿಯಾಗಿ ವರ್ಕ್ ಹಾಕೋದು ಅಂತ, ನಾನು ಆ ರೀತಿಯಾದ ಸ್ಯಾರಿಗೆ ಯಾವ ರೀತಿಯಾಗಿ ವರ್ಕ್ ಹಾಕೋದು ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ. ಕಸ್ಟಮರ್ ಹೇಳಿದರು ನಮಗೆ ಒಂದು 5 ಬ್ಲೌಸ್ ಬಂದಿತ್ತು, ನನಗೆ ಜಸ್ಟ್ ಸಿಲ್ಕ್ ಥ್ರೆಡಲ್ಲಿ ಮಾತ್ರ ವರ್ಕ್ನ ಹಾಕಬೇಕು, ಬೇರೆ ಬಾಲ್ ಚೈನು ಸ್ಟೋನ್ ಚೈನ್ ಏನು ಯೂಸ್ ಮಾಡಬಾರ್ದು, ಸ್ಯಾರಿ ಕಲರು ಮತ್ತು ಬ್ಲೌಸ್ ಕಲರ್ ಏನಿದೆಯೋ ಅದನ್ನು ಯೂಸ್ ಮಾಡಿ ಜಸ್ಟ್ ಜರಿ ಮತ್ತು ಸಿಲ್ಕ್ ಥ್ರೆಡಲ್ಲಿ ಮಾತ್ರ ವರ್ಕ್ ಹಾಕಿ ಅಂತ ಹೇಳಿದ್ರು. ನನಗೆ ಸ್ಟಾರ್ಟಿಂಗ್ ಅವ್ರು ಕೊಟ್ಟಾಗ ಮನಸ್ಸಲ್ಲಿ ಸ್ವಲ್ಪ ಗಿಲಿಬಿಲಿ ಇತ್ತು. ಯಾಕಂದರೆ ಇವಾಗ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಿದ್ರೆ ಹೈಲೈಟಾಗಿ ಡಿಸೈನ್ ಕಾಣಿಸುತ್ತೆ, ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಿಲ್ಲ ಜಸ್ಟ್ ಥ್ರೆಡ್ಡಲ್ಲೇ ನಾವು ವರ್ಕ್ ಹಾಕಿದ್ವಿ ಅಂದರೆ ಏನು ಹೈಲೈಟಾಗಿ ಕಾಣಿಸುತ್ತೆ, ಕಾಣಿಸಲ್ಲ ಅಲ್ವಾ. ಅವಾಗ ಏನು ಮಾಡಬೇಕು, ಯಾವ ಥರ ಮಾಡೋದು ಅಂತ ಥಿಂಕ್ ಮಾಡಿದೆ. ಬಟ್ ಅವ್ರದ್ದು ಈಸ್ಕೊಂಡು 1 ಮಂತ್ ಆದಮೇಲೆ ಕೊಟ್ಟೆ ಬಟ್ಟೆನ. ಆವಾಗ ನಾನು ಸ್ಯಾರಿಲಿ ನೋಡಿದೆ, ಒಂದು ಬರ್ಡ್ಸ್ ಡಿಸೈನ್ ಇತ್ತು, ಮತ್ತು ನೆಕ್ಸ್ಟು ಫ್ಲವರ್ ಡಿಸೈನ್ ಇತ್ತು, ಆಮೇಲೆ ನೆಕ್ಸ್ಟು ಏನಪ್ಪ ಲೀಫ್ ಡಿಸೈನು ಎಲ್ಲ ಮಿಕ್ಸಿಂಗಲ್ಲಿ ಬಾರ್ಡ್ರಲ್ಲಿ ಪ್ರಿಂಟೆಡ್ ಸ್ಯಾರಿ ಆಗಿತ್ತು. ಇದು ಪ್ರಿಂಟೆಡ್ ಸ್ಯಾರಿ ಆಗಿತ್ತು. ಆವಾಗ ನಾನು ಏನು ಅಂದ್ಕೊಂಡೆ ಅಂತ ಅಂದರೆ, ಹೌದು ನಾನು ಯಾಕೆ ಈ ರೀತಿಯಾಗಿ ಕ್ರಿಯೇಟಿವಿಟಿ ಮಾಡಬಾರ್ದು, ಈ ಬ್ಲೌಸಲ್ಲಿ ಬಾರ್ಡ್ರಲ್ಲಿ ಏನಿದೆಯೋ ಅದೇ ಡಿಸೈನ್ನ ನಾನು ಯಾಕೆ ಇಲ್ಲಿ ಡ್ರಾ ಮಾಡಬಾರ್ದು ಅಂತ ನನಗನ್ನಿಸ್ತು. ಆವಾಗ ನಾನು ಏನು ಮಾಡಿದೆ ಅಂತಂದರೆ, ಅದರಲ್ಲಿರುವಂತಹ ಬರ್ಡ್ಸ್ ಇವಾಗ ಜರಿ ಥ್ರೆಡಲ್ಲಿ ನಾನು ಮೆಟಲ್ ಕಲರ್ ಜರಿ ಥ್ರೆಡಲ್ಲಿ ಬಾರ್ಡರ್ ಲೈನ್ನ ಕೊಡ್ತಾ ಇದ್ದೀನಿ. ಆ ಬಾರ್ಡರ್ ಲೈನ್ ಕೊಡಬೇಕಾದ್ರೆ ಈ ರೀತಿಯಾಗಿ ಬೋಟ್ ನೆಕ್ ಶೇಪು, ಮಧ್ಯ ಬೋಟ್ ನೆಕ್ ಶೇಪ್ ಇದ್ದಾಗ ವಿತೌಟ್ ಅಂದರೆ ವಿತ್ ಸ್ಟಿಚ್ಚಿಂಗ್ ಇದ್ದಾಗ ಸ್ವಲ್ಪ ಕಾರ್ನರಲ್ಲಿ ಕೂರಿಸ್ಬೇಕಾದ್ರೆ ನೀಡಲು ಅದು ತಿಕ್ಕಾಗಿರುತ್ತಲ್ವ, ಸ್ವಲ್ಪ ಕಾರ್ನರಲ್ಲಿ ಬಟ್ಟೆ ಎತ್ತಿ ನೀಡಲು ಮೇಲ್ಕಾದಂಗೆ ಎತ್ಕೊಳ್ಳುತ್ತೆ. ಅದಕ್ಕೆ ನಾನು ಏನು ಮಾಡಿದೆ, ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಇವಾಗ ನೋಡಿ, ನಾನು ಸ್ಯಾರಿಲಿ ಬರ್ಡ್ಸು ಡಿಸೈನ್ ಇದೆ ಅಂತ ಹೇಳಿದ್ನಲ್ವಾ, ಆ ಬರ್ಡ್ಸ್ ಡಿಸೈನ್ನ ಇವಾಗ ಡ್ರಾ ಮಾಡ್ತಾಯಿದ್ದೀನಿ. ನಾನು ಬರ್ಡ್ಸ್ ಡಿಸೈನೆಲ್ಲ ಡ್ರಾಯಿಂಗ್ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಫ್ಲವರು ಮತ್ತು ಬರ್ಡ್ ಮಿಕ್ಸಿಂಗಲ್ಲಿ ಡ್ರಾಯಿಂಗ್ನ ನಾನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಫಸ್ಟು ಡಿಸೈಡ್ ಮಾಡಿದ್ದೇನು ಅಂದರೆ, ಮೆಟಲ್ ಕಲರ್ ಜರಿ ಥ್ರೆಡಲ್ಲೇ ಮಾಡೋಣ ವರ್ಕ್ನ ಅಂತ ಡಿಸೈಡ್ ಮಾಡಿದ್ದೆ. ಮೆಟಲ್ ಕಲರ್ ಜರಿ ಥ್ರೆಡಲ್ಲೇ ಪೂರ್ತಿ ಕ್ರಿಯೇಟ್ ಮಾಡಿಬಿಟ್ರೆ ಏನು ಡಿಸೈನ್ ಹೈಲೈಟಾಗಿ ಕಾಣಿಸಲ್ಲ. ಏನಂದರೆ ಕೆಲವೊಂದು ಡಿಸೈನ್ಗಳು ಏನಾಗುತ್ತೆ ಅಂತಂದರೆ, ಒಂದೇ ಕಲರ್ ಸಿಂಗಲ್ ಥ್ರೆಡಲ್ಲೇ ಯೂಸ್ ಮಾಡಿ ಡಿಸೈನ್ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಬೇಕಾದರೆ. ಕೆಲವೊಂದು ಬ್ಲೌಸ್ಗಳಿಗೆ ಆ ಥರ ಸೂಟ್ ಆಗಲ್ಲ. ನಾವು ಮೈಂಡಲ್ಲೇ ಥಿಂಕ್ ಮಾಡಬೇಕಾಗತ್ತೆ, ಈ ರೀತಿಯಾದ ಬ್ಲೌಸ್ಗಳಿಗೆ ಈ ರೀತಿಯಾಗಿ ವರ್ಕ್ ಹಾಕಿದ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸಲ್ವ ಅಂತ ನಾವು ಮೈಂಡಲ್ಲೇ ಥಿಂಕ್ ಮಾಡಬೇಕಾಗುತ್ತೆ. ಆ ರೀತಿಯಾಗಿ ನಾವು ಮೈಂಡಲ್ಲೇ ಥಿಂಕ್ ಮಾಡಿ ವರ್ಕ್ ಹಾಕಬೇಕು. ಇಲ್ಲ ಅಂದರೆ ಏನೇನೋ ಮಾಡೋಕ್ಕೋಗಿ ಏನೇನೋ ಮಾಡಿಕೊಂಡ್ರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಓಕೆನಾ. ಬೇಬಿ ಪಿಂಕ್ ಕಲರು ಸ್ಯಾರಿಲಿ ಬಾರ್ಡ್ರಲ್ಲಿ ಅರ್ಧ ಬೇಬಿ ಪಿಂಕ್ ಕಲರ್ ಇತ್ತು. ಅದಕ್ಕೆ ನಾನು ಬೇಬಿ ಪಿಂಕ್ ಕಲರ್ನ ಯೂಸ್ ಮಾಡಿ ಫ್ಲವರು ಮತ್ತು ಬರ್ಡ್ಸ್ನ ಕ್ರಿಯೇಟ್ ಮಾಡಿದೆ. ಬರ್ಡ್ನ ಮಾತ್ರ ನಾನು ಕ್ರಿಯೇಟ್ ಮಾಡಿದ್ದು ಮಧ್ಯ ಮಾತ್ರ ಅಷ್ಟೇ, ಯಾಕಂದರೆ ಅದು ಹೈಲೈಟ್ ಆಗಲಿ ಬರ್ಡ್ ಅನ್ನೋದು, ಯಾಕಂದರೆ ಆ ಸ್ಯಾರಿಲಿ ಬಂದಿದೆ ಅದು ಬರ್ಡ್ ಅನ್ನೋದು, ಅದಕ್ಕೆ ಹೈಲೈಟ್ ಆಗಲಿ ಅಂದ್ಬಿಟ್ಟು ನಾನು ಬರ್ಡ್ ಅನ್ನೋದನ್ನ ಕ್ರಿಯೇಟ್ ಮಾಡಿದೆ ಮಧ್ಯೆ. ನೆಕ್ಸ್ಟು ಸುತ್ತ ಏನು ಮಾಡಿದೆ ಅಂದರೆ ಫ್ಲವರ್ ಡಿಸೈನ್ನ ನಾನು ಕ್ರಿಯೇಟ್ ಮಾಡಿದೆ. ಆ ಫ್ಲವರು ಮತ್ತು ಬರ್ಡ್ಸ್ ಅನ್ನೋದನ್ನ ನಾನು ಆ ಬೇಬಿ ಪಿಂಕ್ ಕಲರಲ್ಲೇ ಡ್ರಾಯಿಂಗ್ ಮಾಡಿದೆ. ಓಕೆನಾ. ಇದನ್ನೆಲ್ಲ ನಾನು ಈ ಡ್ರಾಯಿಂಗ್ ಎಲ್ಲ ನಾನೇನು ಟ್ರೇಸಿಂಗ್ ಪೇಪರ್ ಯೂಸ್ ಮಾಡಿ ಟ್ರೇಸ್ ಮಾಡಿಲ್ಲ, ಜಸ್ಟ್ ಹ್ಯಾಂಡಲ್ಲೇ ನಾನು ಡ್ರಾ ಮಾಡ್ಕೊಂಡಿರೋದು. ಹ್ಯಾಂಡಲ್ ಡ್ರಾ ಮಾಡಿಕೊಂಡು ಈ ರೀತಿಯಾಗಿ ಡಿಸೈನ ಕ್ರಿಯೇಟ್ ಮಾಡಿದ್ದೀನಿ. ನಾನು ಯಾವುದೊಂದು ಅಷ್ಟೇ ಟ್ರೇಸಿಂಗ್ ಪೇಪರ್ನ ಯೂಸ್ ಮಾಡಲ್ಲ. ಟ್ರೇಸಿಂಗ್ ಪೇಪರ್ನ ಯೂಸ್ ಮಾಡಿದ್ರೆ ಜಾಸ್ತಿ ನಮಗೆ ವಿಡ್ತ್ ವೈಸು ಡ್ರಾಯಿಂಗು ಅಷ್ಟು ನೀಟಾಗಿ ಬರಲ್ಲ. ಯಾಕಂದರೆ ಕೆಲವೊಬ್ಬರು ಬ್ಲೌಸು ದೊಡ್ಡದಾಗಿರುತ್ತೆ, ಕೆಲವೊಬ್ಬರು ಬ್ಲೌಸು ಚಿಕ್ಕದಾಗಿರುತ್ತೆ. ಚಿಕ್ಕದಾಗಿರುವಂಥ ಬ್ಲೌಸ್ಗೆ ಆ ವಿಡ್ತ್ ಸರೋಗುತ್ತೆ, ದೊಡ್ಡದಾಗಿರುವಂಥ ಬ್ಲೌಸ್ಗೆ ಆ ವಿಡ್ತ್ ಸರೋಗಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ, ಕೈಲೇ ಡ್ರಾಯಿಂಗ್ ಮಾಡ್ಕೋತೀನಿ. ಆ ಬ್ಲೌಸ್ ವಿಡ್ತ್ಗಾಗಿರ್ಬೋದು, ಆ ಬ್ಲೌಸ್ ನೆಕ್ಕಾಗಿರ್ಬೋದು, ಆ ಬ್ರಾಡ್ನೆಸ್ಗಾಗಿರ್ಬೋದು, ಆ ಡಿಸೈನ್ ಡ್ರಾಯಿಂಗು ಎಷ್ಟು ಇರುತ್ತೋ, ಎಷ್ಟು ಮೀಡಿಯಮ್ ಸೈಜ್ ಬರಬೇಕು ಅನ್ನೋದನ್ನ ನಾನು ಮೈಂಡಲ್ಲೇ ಥಿಂಕ್ ಮಾಡಿ ಅದನ್ನು ಡ್ರಾಯಿಂಗ್ ಮಾಡ್ಕೋತೀನಿ. ಓಕೆನಾ. ಮಷೀನ್ ಎಂಬ್ರಾಯ್ಡ್ರಿ, ಕಂಪ್ಯೂಟರ್ ಎಂಬ್ರಾಯ್ಡ್ರಿಗಳಲ್ಲೆಲ್ಲ ಏನಾಗಿರುತ್ತೆ ಅಂದರೆ, ನಾವು ಡಿಸೈನ್ನ ಎಷ್ಟು ವಿಡ್ತಲ್ಲಿ ಮಾಡಬೇಕು ಅನ್ನೋದನ್ನ ಅದು ತೋರಿಸ್ತಾ ಇರುತ್ತೆ. ನಾವು ಅಷ್ಟು ವಿಡ್ತ್ಗೆ ಫಿಕ್ಸ್ ಮಾಡಿದ್ವಿ ಅಂದರೆ ಆ ಡಿಸೈನ್ ಅದರಲ್ಲಿ ಡ್ರಾಯಿಂಗ್ ಆಗುತ್ತೆ. ನಾವು ಇದರಲ್ಲಿ ಮ್ಯಾನ್ಯುಯಲಲ್ಲಿ ಆ ಥರ ಅಲ್ಲ, ನಾವು ಮೈಂಡಲ್ಲೇ ಸೆಟ್ ಮಾಡ್ಕೊಂಡು ಮಾಡಬೇಕು ಎಲ್ಲನೂ. ಅದರಿಂದ ಕೆಲವೊಬ್ಬರು ಮ್ಯಾನ್ಯುಯಲ್ ಎಂಬ್ರಾಯ್ಡ್ರಿನ ಇಷ್ಟಪಡಲ್ಲ. ಮ್ಯಾನ್ಯುಯಲ್ ಎಂಬ್ರಾಯ್ಡ್ರಿಗೂ ಕಂಪ್ಯೂಟರ್ ಎಂಬ್ರಾಯ್ಡ್ರಿಗೂ ಏನು ವ್ಯತ್ಯಾಸ ಅಂತಂದರೆ, ಮ್ಯಾನ್ಯುಯಲ್ ಎಂಬ್ರಾಯ್ಡ್ರಿಲಿ ಏನೇ ಇದ್ದರೂ ಎಲ್ಲನೂ ಒಬ್ಬ ಮನುಷ್ಯನೇ ಮಾಡುವಂಥದ್ದು. ಅಂದರೆ ಡ್ರಾಯಿಂಗ್ ಆಗಿರ್ಬೋದು, ನೆಕ್ಸ್ಟು ಅದು ಸಿಲ್ಕ್ ಥ್ರೆಡ್ ಸೆಲೆಕ್ಷನ್ ಆಗಿರ್ಬೋದು, ಮತ್ತು ಯಾವ ಥರ ಜರಿನ ಯೂಸ್ ಮಾಡಬೇಕು, ಮತ್ತು ಯಾವ ಥರ ಡ್ರಾಯಿಂಗ್ನ ಕೂರಿಸ್ಬೇಕು, ಅದನ್ನೆಲ್ಲ ಪ್ರತಿಯೊಂದೂ ಕೂಡ ವಿಡ್ತು, ಲೆಂತು ಮತ್ತು ನೆಕ್ ಶೇಪು ಅದೆಲ್ಲ ನಾವು ಕೈಲೇ ಡ್ರಾ ಮಾಡ್ಕೋಬೇಕು.
ಯಾವುದೇ ಥರದ ಮಿಷಿನ್ನು ಡ್ರಾಯಿಂಗ್ ಮಾಡಲ್ಲ, ಓಕೆನಾ. ಇವಾಗ ಕ್ಯಾನ್ವಾ ಆ್ಯಪ್ ಅಂತ ಬಂದಿದೆ. ಕ್ಯಾನ್ವಾ ಆ್ಯಪಲ್ಲಿ ನಾವು ಯೂಸ್ ಮಾಡಿಕೊಂಡು ಮಾಡ್ಬೋದು. ಏನಂದರೆ ಅದು ಡ್ರಾಯಿಂಗ್ನ ಕಟ್ ಮಾಡಿ ಅವ್ರ ನೆಕ್ ಶೇಪ್ ಯಾವ ಥರ ಇರುತ್ತೋ ಆ ನೆಕ್ ಶೇಪ್ಗೆ ಆ ಡ್ರಾಯಿಂಗ್ನ ಕೂರಿಸಿ ಅದನ್ನ ಪ್ರಿಂಟೌಟ್ ತಗೊಂಡು ಟ್ರೇಸಿಂಗ್ ಪೇಪರ್ ಮೇಲೆ ಅದನ್ನ ಡ್ರಾಯಿಂಗ್ ಮಾಡಿಕೊಂಡು ಏನು ಮಾಡ್ತಾರೆ, ಬ್ಲೌಸ್ ಮೇಲೆ ಪ್ರಿಂಟ್ ಮಾಡ್ಕೋತಾರೆ. ಆ ರೀತಿಯಾಗಿ ಮಾಡೋಕ್ಕಾಗೋದು ಹಿಂದಿಯವ್ರಿಗೆ ಸ್ವಲ್ಪ ನ್ಯಾಕ್ ಇರುತ್ತೆ. ಎಲ್ಲಿ ಡ್ರಾಯಿಂಗ್ ಬಂದಿರಲ್ಲ ಅಲ್ಲಿ ಅವರು ಮತ್ತೆ ಡ್ರಾ ಮಾಡ್ಕೋತಾರೆ. ಅದೆಲ್ಲ ಮಾಡ್ತಾ ಹೋದ್ವಿ ಅಂದರೆ ನಮಗೆ ತುಂಬ ಟೈಮ್ ಆಗುತ್ತೆ. ಅದಕ್ಕೆ ನಿಮ್ಗೆ ಏನು ಮಾಡಬೇಕು ಅಂದರೆ ಫ್ರೀ ಟೈಮ್ ಸಿಕ್ಕಾಗ ನೀವು ಡ್ರಾಯಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಡ್ರಾಯಿಂಗ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ 100% ನೀವು ಸಕ್ಸಸ್ ಆಗೇ ಆಗ್ತೀರಾ. ಯಾಕಂದರೆ ಡ್ರಾಯಿಂಗ್ ನಮಗೆ ಮಾಡಿ ಏನಾಗುತ್ತೆ, ಹ್ಯಾಂಡ್ ಅನ್ನೋದು ಮೂವ್ ಆಗುತ್ತೆ. ಹ್ಯಾಂಡ್ ಅನ್ನೋದು ಮೂವ್ ಆದಮೇಲೆ ನಾವು ಈಸಿಯಾಗಿ ಏನಪ್ಪ ಒಂದು ಫ್ಲೆಕ್ಸಿಬಲ್ ಆಗಿ ಆ ಬ್ಲೌಸ್ ಎಂಬ್ರಾಯ್ಡ್ರಿ ಡಿಸೈನ್ ಅನ್ನೋದನ್ನ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾನು ಎಲ್ಲೆಲ್ಲಿ ಫ್ಲವರ್ ಅನ್ನೋದು ಬರುತ್ತೆ ಅಲ್ಲೆಲ್ಲ ನಾನು ಬೇಬಿ ಪಿಂಕ್ ಕಲರಲ್ಲಿ ಮಾಡಾದಮೇಲೆ ಗ್ರೀನ್ ಕಲರಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಆಗಿಬಿಟ್ಟಿದೆ. ನಾನು ನೋಡ್ಕೊಳ್ಳಿಲ್ಲ ವೀಡಿಯೋ ಶೂಟ್ ಮಾಡಬೇಕಾದ್ರೆ, ಅದರಿಂದ ಸ್ವಲ್ಪ ಡಿಸೈನ್ ಅನ್ನೋದು ಹೈಲೈಟಾಗಿ ಕಾಣಿಸ್ತಾ ಇಲ್ಲ ಲೈಟ್ ಆಫ್ ಆಗಿತ್ತೋ ಏನೋ ಗೊತ್ತಿಲ್ಲ, ನಾನು ನೋಡ್ಕೊಂಡಿಲ್ಲ. ಫಸ್ಟು ನಾನು ಬೇಬಿ ಪಿಂಕ್ ಕಲರಲ್ಲಿ ಏನಪ್ಪ ಪಿಕಾಕು ಫ್ಲವರು ಅದೆಲ್ಲ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಲೀಫ್ ಡಿಸೈನ್ ಅನ್ನೋದು ಎಲ್ಲೆಲ್ಲಿದೆ ಅಲ್ಲೆಲ್ಲ ಗ್ರೀನ್ ಕಲರ್ನ ಮಿಕ್ಸಿಂಗ್ ಕೊಡ್ತಾಯಿದ್ದೀನಿ. ಇಲ್ಲಿ ಬಳ್ಳಿ ಥರ ಎಲ್ಲ ಡ್ರಾಯಿಂಗ್ ಮಾಡಿ ಈ ಫ್ಲವರು ಬರ್ಡ್ಸು ಎಲ್ಲ ಕ್ರಿಯೇಟ್ ಮಾಡಿರೋದಕ್ಕೆ ಒಂದು ನೇಚರ್ ಥರ ಕ್ರಿಯೇಟ್ ಮಾಡೋರಲ್ಲ, ಅದಕ್ಕೆ ಗ್ರೀನ್ ಕಲರಲ್ಲಿ ಲೀಫ್ ಡಿಸೈನ್ ಕೊಡ್ತಾವ್ರೆ ಅಂತ ಅನ್ಕೋಬೇಡಿ. ಬಾರ್ಡ್ರಲ್ಲಿ ಗ್ರೀನು, ಬೇಬಿ ಪಿಂಕು, ಮೆಟಲ್ ಕಲರು, ಮೆರೂನ್ ಕಲರು ಎಲ್ಲ ಮಿಕ್ಸಿಂಗ್ ಆಗಿದೆ. ಅದರಿಂದ ನಾನು ಕೂರಿಸಿರೋದಷ್ಟೇ. ತುಂಬ ಚೆನ್ನಾಗಿ ಬರ್ತಾಯಿದೆ. ಏನಪ್ಪ ಡಿಸೈನ್ ಅನ್ನೋದು ತುಂಬ ಚೆನ್ನಾಗೂ ಇದೆ, ನೀಟಾಗಿ ಬರ್ತಾಯಿದೆ ಅಂತ ನನಗನ್ನಿಸ್ತು. ಎಲ್ಲ ಬ್ಲೌಸ್ಗಳಿಗಿಂತ ಅವ್ರು ಕೊಟ್ಟಿರೋ ಬ್ಲೌಸ್ಗಳಲ್ಲಿ ಈ ಡಿಸೈನ್ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು. ಇದನ್ನೇ ನಾವು ಯಾವುದಾದ್ರು ಪ್ಲೇನ್ ಬ್ಲೌಸ್ ಪೀಸ್ ಮೇಲೆ ಸಿಂಗಲ್ ಥ್ರೆಡ್ನ ಯೂಸ್ ಮಾಡಿ ಜಸ್ಟ್ ಗೋಲ್ಡ್ ಕಲರ್ ಜೆರಿನ ಯೂಸ್ ಮಾಡಿ ನಾವು ವರ್ಕ್ ಹಾಕ್ಬಿಟ್ವಿ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಸೂಪರಾಗಿ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿದೆ ಈ ಡಿಸೈನು. ಇನ್ನೂ ಎಕ್ಸ್ಟ್ರಾ ವರ್ಕ್ ಮಾಡಬೇಕು ಅದಕ್ಕೆ, ಆವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಅಷ್ಟೇನು ಲುಕ್ ಇರಲ್ಲ, ಓಕೆನಾ. ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಡಿಸೈನ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಡ್ರಾಯಿಂಗ್ ಮಾಡೋದು ಯಾವ ರೀತಿ ಬ್ಲೌಸ್ ಮೇಲೆ ಅಂತ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಡ್ರಾಯಿಂಗ್ ಮಾಡೋದು ಯಾವ ರೀತಿ, ಟ್ರೇಸಿಂಗ್ ಮಾಡೋದು ಯಾವ ರೀತಿ ಅನ್ನೋದನ್ನ ನಾನು ಕಲಿಬೇಕು. ಟ್ರೇಸ್ ಮಾಡೋಕ್ಕೆ ಬ್ಲೌಸ್ ಪೀಸ್ ಮೇಲೆ ನನಗೆ ಬರ್ತಾನೆ ಇಲ್ಲ, ಏನು ಮಾಡೋದು ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಆವಾಗ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಯಾವ ರೀತಿಯಾಗಿ ಡ್ರಾಯಿಂಗ್ ಮಾಡ್ಕೋಬೇಕು ಮತ್ತು ನಾವು ಯಾವ ನ್ಯಾಕಲ್ಲಿ ಡ್ರಾಯಿಂಗ್ ಮಾಡ್ಕೋಬೇಕು, ನಾನು ಕೈಲೇ ಡ್ರಾ ಮಾಡ್ಕೊಳ್ಳೋದ್ರಿಂದ ಕೆಲವೊಂದು ಡ್ರಾ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಆಗಿರುತ್ತೆ. ಆಮೇಲೆ ನಾನು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಅದನ್ನ ಸರಿ ಮಾಡ್ಕೋತೀನಿ. ಆ ರೀತಿಯಾಗಿ ನ್ಯಾಕು ನಮಗೆ ಮೈಂಡಲ್ಲಿ ಫಿಕ್ಸ್ ಆಗಬೇಕು, ಇಲ್ಲಾಂದರೆ ಅದು ಆಗಲ್ಲ, ನಮಗೆ ಮಾಡೋಕ್ಕಾಗಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ನೀವು ಎಂಬ್ರಾಯ್ಡ್ರಿ ವರ್ಕ್ ಅನ್ನೋದನ್ನೆಲ್ಲ ಕಲಿಬೇಕು ಅಂದರೆ ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ನೇ ಪಾಯಿಂಟ್ ಏನು ಅಂತ ಅಂದರೆ ನೀವು ಡ್ರಾಯಿಂಗ್ ಮಾಡೋದನ್ನ ಫಸ್ಟ್ ಆಫ್ ಆಲ್ ಚೆನ್ನಾಗಿ ಕಲಿಬೇಕು. ಮತ್ತು ಬೇಸಿಕ್ ಲೈನು ಬಾರ್ಡರ್ ಲೈನ್ ಸ್ಟಿಚ್ನ ಕೊಡೋದಂತೂ ತುಂಬಾ ಕಲಿಬೇಕು. ಬಾರ್ಡರ್ ಲೈನ್ ಸ್ಟಿಚ್ ಆಗಿರ್ಬೋದು, ರೈಸ್ ಸ್ಟಿಚ್ ಆಗಿರ್ಬೋದು, ಇನ್ನೂ ಕೆಲವೊಂದು 10 ಡಿಸೈನ್ಗಳನ್ನ ನೀವು ಬಾರ್ಡರ್ ಲೈನ್ ಸ್ಟಿಚ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ಮಾಡ್ತೀನಿ. ಫ್ರೀ ಇದ್ದಾಗ ನಾನು ಒಂದು ರಿಂಗು ಫುಲ್ಲು ಬಾರ್ಡರ್ ಲೈನ್ ಯಾವ್ಯಾವ ಥರ ಬಾರ್ಡರ್ ಲೈನ್ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಡಿಫ್ರೆಂಟ್ ಬಾರ್ಡರ್ ಲೈನ್ ಸ್ಟಿಚಸ್ನ ಮಾಡಿ ತೋರಿಸ್ತೀನಿ. ಅದೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಬಾರ್ಡರ್ ಲೈನ್ ಅನ್ನೋದು ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ತುಂಬಾ ಎಫರ್ಟ್ ಹಾಕಿ ಡ್ರಾಯಿಂಗ್ ಅನ್ನೋದನ್ನ ಕಲೀರಿ. ಮತ್ತು ಬೇಸಿಕ್ ಲೈನ್ ಸ್ಟಿಚಸ್ ತುಂಬ ಇಂಪಾರ್ಟೆಂಟು. ಬೇಸಿಕ್ ಲೈನ್ ಸ್ಟಿಚಸಲ್ಲೇ ಎಲ್ಲ ಥರ ಡಿಸೈನು ಬರೋದು, ಬೇರೆ ವೆರೈಟಿ ಏನೂ ಇರಲ್ಲ. ನಾವು ಅದನ್ನು ಡ್ರಾ ಮಾಡಿಕೊಂಡು ಡಿಫ್ರೆಂಟ್ ಫ್ಲವರು, ಡಿಫ್ರೆಂಟ್ ಲೀಫು, ಡಿಫ್ರೆಂಟ್ ಬರ್ಡ್ಸು, ಡಿಫ್ರೆಂಟ್ ಮ್ಯಾಂಗೋ ಶೇಪು, ಡಿಫ್ರೆಂಟ್ ಪಿಕಾಕ್ ಡಿಸೈನು, ಡಿಫ್ರೆಂಟ್ ಎಲಿಫೆಂಟ್ ಡಿಸೈನು, ಈ ರೀತಿಯಾಗಿ ಡಿಫ್ರೆಂಟಾಗಿ ನಾವು ಕ್ರಿಯೇಟಿವಿಟಿ ಅನ್ನೋದನ್ನ ಮಾಡಿಕೊಂಡು ಆ ಬೇಸಿಕ್ ಸ್ಟಿಚಸಲ್ಲಿ ನಾವು ಏನು ಕಲ್ತಿರ್ತೀವೋ ಅದನ್ನೇ ಅಪ್ಲೈ ಹೋಗ್ತೀವಿ ಅಷ್ಟೇ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬೇಸಿಕ್ ಸ್ಟಿಚ್ನ ಫಸ್ಟು ಕಲೀರಿ. ಬೇಸಿಕ್ ಸ್ಟಿಚ್ನ ನೀವು ಫಸ್ಟು ಕಲ್ತ್ರಿ ಅಂತಂದರೆ 100% ನೀವು ಸಕ್ಸಸ್ ಆಗ್ತೀರಾ. ಇಲ್ಲ ಅಂತಂದರೆ ಬೇಸಿಕ್ ಕಲಿದೇನೆ ನೀವು ಡೈರೆಕ್ಟ್ ಡಿಸೈನ್ ಹಾಕಕ್ಕೆ ಹೋಗ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಸಕ್ಸಸ್ ಆಗೋಕ್ಕಾಗಲ್ಲ. ಯಾಕಂದರೆ ಬೇಸಿಕ್ ಲೈನ್ ಸ್ಟಿಚ್ಚು ವೆರಿ ಇಂಪಾರ್ಟೆಂಟು. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಲ್ರೆಡಿ ನಾನು ಇದರಲ್ಲಿ ತೋರಿಸಿದ್ದೀನಿ, ಏನು ಬೇಸಿಕ್ ಕ್ಲಾಸಸಲ್ಲಿ ನಾನು ಬೇಸಿಕ್ ಲೈನ್ ಸ್ಟಿಚಸ್ ಯಾವ್ಯಾವ ಥರ ಬರುತ್ತೆ ಅಂತ ನಾನು ತೋರಿಸಿದ್ದೀನಿ. ಆ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿ, ಓಕೆನಾ. ನೋಡಿ, ಇದು ಗೋಲ್ಡ್ ಜರಿ, ಇದು ಶೈನಿಂಗ್ ಗೋಲ್ಡ್ ಜರಿ.
ಶೈನಿಂಗ್ ಗೋಲ್ಡ್ ಜರಿನ ಯೂಸ್ ಮಾಡಿ ಮಧ್ಯ ಲೀಫ್ ಡಿಸೈನು ಮತ್ತು ಆ ಪಿಕಾಕ್ ಡಿಸೈನ್ಗೆ ಮಧ್ಯ ಫಿಲ್ಲಿಂಗು ಅದನ್ನೆಲ್ಲ ಕೊಡ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿ ಬರ್ತಾಯಿದೆ, ಅಷ್ಟು ಚೆನ್ನಾಗಿದೆ ಅದು ಡಿಸೈನು. ಅದರಿಂದ ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಬೇಜಾರು ಮಾಡ್ಕೋಬೇಡಿ. ಆದರೆ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಸ್ವಲ್ಪ ಅದೇ ಥರ ಜನ ಇರೋದು. ಇದು ನೀವೇನಿದ್ರೂ ನಾನೇನು ಹೇಳ್ತಾ ಇದ್ದೀನೋ ಡಿಸೈನ್ ಯಾವ ರೀತಿ ಮಾಡಬೇಕು ಅಂತ ಅದ್ರ ಕಡೆ ಮಾತ್ರ ಕಾನ್ಸಂಟ್ರೇಷನ್ ಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನಾನು ಕೈಲೇ ಡ್ರಾ ಮಾಡ್ಕೊಂಡಿದ್ರು ಕೂಡ ನಾನು ಎಲ್ಲೂ ವೇರಿಯೇಷನನ್ನು ಕೊಡ್ತಾಯಿಲ್ಲ. ಬೇರೆ ವಿಚಾರಗಳಿಗೆ ನೀವು ಕಿವಿ ಕೊಡೋ ಬದಲು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂತ ಅದಕ್ಕೆ ನೀವು ಕಿವಿ ಕೊಟ್ರಿ ಅಂದರೆ 100% ಸಕ್ಸಸ್ ಆಗೇ ಆಗ್ತೀರಾ. ತುಂಬ ಜನ ಸ್ಟೂಡೆಂಟ್ಸು ಏನು ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಕಳಿಸ್ತಾ ಇದ್ದಾರೆ ನನಗೆ. ಆದ್ದರಿಂದ ನಾನು ಅವ್ರಿಗೆ ಬೇಸಿಕ್ ಸ್ಟಿಚಸ್ ಎಲ್ಲ ಕಲ್ತಿದ್ದಾರೆ, ಆಲ್ರೆಡಿ ಡಿಸೈನ್ ಹಾಕೋವ್ರಿಗೂ ಹೋಗಿದ್ದಾರೆ. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ, ಯಾಕಂದರೆ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅವರು. ಅದರಿಂದ ನನಗೆ ತುಂಬಾ ಖುಷಿ ಆಯಿತು. ಓಕೆನಾ? ಯಾರ್ಯಾರಿಗೆ ಈ ಡಿಸೈನ್ ಇಷ್ಟ ಆಯಿತು ಮತ್ತು ನೀವು ಈ ಡಿಸೈನ್ನ ಡ್ರಾ ಮಾಡಬೇಕು ಅಂತ ಅಂದರೆ ನೀವು ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ. ನನಗೆ ಈ ರೀತಿಯಾದ ಡಿಸೈನು ಡ್ರಾಯಿಂಗ್ ಬೇಕು, ಈ ರೀತಿಯಾದ ಡಿಸೈನ ಯಾವ ರೀತಿಯಾಗಿ ಡ್ರಾ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಅಂತ ನನಗೆ ಕಳಿಸ್ಕೊಡಿ, ನಾನು ಮಾಡ್ತೀನಿ. ಓಕೆನಾ? ಟ್ರೇಸಿಂಗ್ ಮಾಡ್ಕೊಳ್ಳೋದು ಯಾವ ಥರ ಫೋನಲ್ಲಿ ಅಂತ ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ. ಮತ್ತೆ ಇನ್ನೊಂದು ಸರಿ ತಿಳಿಸಿ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಜಾಸ್ತಿ ಹೇಳಿದ್ರೆ ನಾನು ಮತ್ತೆ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಒಂದೇ ಸಲ ನೋಡಿದ್ರೆ ಬರುವಂಥದ್ದೆಲ್ಲ ಇದೆಲ್ಲ. ನಾವು ಮಾಡ್ತಾ ಕಲಿತಾ ಬರುತ್ತೆ, ಇಲ್ಲಾಂದರೆ ಯಾವ ಕಾರಣಕ್ಕೂ ಬರೋಲ್ಲ. ಓಕೆನಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಫೋನಲ್ಲಿ ಟ್ರೇಸಿಂಗ್ ಪೇಪರನ್ನು ಆ್ಯಪ್ನ ಯೂಸ್ ಮಾಡಿ ನಾವು ಡಿಸೈನ್ ಅನ್ನೋದನ್ನ ಟ್ರೇಸ್ ಮಾಡ್ಕೋಬೋದು. ನೀವು ಇವಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನು ಮಾಡಿರ್ತೀರ ಅಂದರೆ ಲೆಫ್ಟ್ ಸೈಡ್ದು ಡ್ರಾಯಿಂಗ್ ಮಾತ್ರ ಇರುತ್ತೆ. ಏನೋ ಇವಾಗ ಫೋನಲ್ಲಿ ಒಂದು ಕ್ರಾಸ್ ವೈಸು ಫೋಟೋ ತೆಗೆದಿರ್ತಾರೆ, ಇನ್ನೊಂದು ಸೈಡ್ದು ಫೋಟೋ ತೆಗೆದಿರಲ್ಲ. ಆ ಸೈಡ್ ಯಾವ ರೀತಿಯಾಗಿರುತ್ತೆ ಫೋಟೋ ಅಂತ ನಾವು ತಿಳ್ಕೊಬೇಕು ಅಂತ ಅಂದರೆ ನಮಗೆ ಮೈಂಡಲ್ಲಿ ಅದನ್ನ ಡ್ರಾಯಿಂಗ್ ಮಾಡ್ಕೊಳ್ಳೋಕ್ಕೂ ಕೂಡ ಬರ್ತಾ ಇರಲ್ಲ. ಆವಾಗ ನಾವು ಏನು ಮಾಡಬೇಕು, ಆ ಟ್ರೇಸಿಂಗ್ ಪೇಪರನ್ನು ಆ್ಯಪಲ್ಲಿ ಏನಿರುತ್ತೆ ಅಂದರೆ ಮಿರರ್ ಅನ್ನೋ ಆಪ್ಷನ್ ಇರುತ್ತೆ. ಅಂದರೆ ನಮ್ಮ ಪ್ರತಿಬಿಂಬ ಆಪೋಸಿಟಾಗಿ ಕಾಣೋಕ್ಕೆ ಅಂದ್ಬಿಟ್ಟು ಮಿರರ್ ಅನ್ನೋ ಆಪ್ಷನ್ ಇರುತ್ತೆ. ನಾವು ಆ ಮಿರರ್ ಅನ್ನೋ ಆಪ್ಷನ್ನ ಯೂಸ್ ಮಾಡಿ ಏನು ಮಾಡಬೇಕು ಅಂತಂದರೆ ಇವಾಗ ನಿಮಗೆ ಲೆಫ್ಟ್ ಸೈಡ್ ಡಿಸೈನ್ ಇರುತ್ತೆ ಅಂದ್ಕೊಳ್ಳಿ. ನೀವು ಮಿರರ್ ಅನ್ನೋ ಆಪ್ಷನ್ ಮೇಲೆ ನೀವು ಪ್ರೆಸ್ ಮಾಡಿ ರೊಟೇಷನ್ ಅಂತ ಕೊಟ್ಟರೆ ಅದು ಲೆಫ್ಟ್ ಸೈಡ್ಗೆ ಟರ್ನ್ ಆಗುತ್ತೆ. ಅಂದರೆ ಇವಾಗ ರೈಟ್ ಸೈಡ್ ಇರೋದು ಲೆಫ್ಟ್ ಸೈಡ್ ಟರ್ನ್ ಆಗುತ್ತೆ. ಆವಾಗ ಲೆಫ್ಟ್ ಸೈಡಲ್ಲಿ ಯಾವ ರೀತಿಯಾಗಿ ಡಿಸೈನ್ ಇದೆ ಅಂತ ಆ ಇಮೇಜ್ ನೋಡಿ ತಿಳ್ಕೊಬೋದು. ಆ ಇಮೇಜ್ ನೋಡಿ ನಾವು ಡ್ರಾಯಿಂಗ್ ಮಾಡ್ಕೋಬೋದು. ಅದೊಂದು ಈಸಿ ಮೆಥಡು. ಓಕೆನಾ? ಟ್ರೇಸಿಂಗ್ ಪೇಪರ್ ಆ್ಯಪಲ್ಲಿ ಅದೊಂದು ಈಸಿ ಮೆಥಡು. ಇವಾಗ ಟ್ರೇಸಿಂಗ್ ಪೇಪರು ಆಮೇಲೆ ಇನ್ನೂ ತುಂಬ ಡಿಸೈನ್ಸ್ಗಳೆಲ್ಲ ಇನ್ನೂ ತುಂಬ ಆ್ಯಪ್ಗಳೆಲ್ಲ ಬಂದಿದೆ. ಇವಾಗ ಏನು ಆ್ಯಪ್ಗಳಿಗೇನು ತುಂಬಾ ಇಂಪ್ರೂವ್ ಆಗಿದೆ. ಇವಾಗ ಮುಂದಿನಂಗೆಲ್ಲ ಏನಿಲ್ಲ, ಟ್ರೇಸಿಂಗ್ ಪೇಪರೇ ಬೇಕು. ಆಮೇಲೆ ಏನು ಗೊತ್ತಾ, ಮುಂದೆ ಕೆಟ್ಲಾಗಿ ಇಟ್ಕೊಂಡು ಏನು ಒಂದು ಬಿಸ್ನೆಸ್ ಅನ್ನೋದನ್ನ ಶುರು ಮಾಡೋರು, ಒಂದು ಟೈಲರಿಂಗ್ ಬಿಸ್ನೆಸ್ ಅಂತ ಶುರು ಮಾಡಿದ್ರೆ ಇಮ್ಮಿಡಿಯೇಟಾಗಿ ಕೆಟ್ಲಾಗ್ ಅನ್ನೋದನ್ನ ತಂದುಬಿಡೋರು. ಅಂದರೆ ಕೆಟ್ಲಾಗಲ್ಲಿ ಡಿಸೈನ್ಸ್ನ ತೋರ್ಸೋಕ್ಕೆ ಕಸ್ಟಮರ್ಗೆ ಸರೋಗುತ್ತೆ. ಈ ಥರ ಡಿಸೈನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಆ ಕೆಟ್ಲಾಗ್ದು ಕಂಪ್ನಿ ನೇಮ್ ಆಗಿರ್ಬೋದು, ಬ್ರ್ಯಾಂಡ್ ನೇಮ್ ಆಗಿರ್ಬೋದು ಎಲ್ಲನೂ ತಿಳ್ಕೊಂಡು ಅದೇ ಕಂಪ್ನಿದ ನಾವು ತರೋರು. ಯಾರೋ ಏನಪ್ಪ ಟೈಲರಿಂಗ್ ಶಾಪ್ ಅವರು, ಬೋಟಿಕ್ ನೋಡ್ಸೋರು, ಅದೇ ಕಂಪ್ನಿಯಿಂದ ತರೋರು. ಆ ಥರ ಇದ್ದಾಗ ಏನಾಗೋದು ಅಂತ ಅಂದರೆ ಏನಪ್ಪ ಡಿಸೈನ್ನ ಅದೇ ಸೆಲೆಕ್ಟ್ ಮಾಡಿಬಿಡೋರು ಕಸ್ಟಮರ್. ಆ ಕೆಟ್ಲಾಗ್ ನೋಡಿ ಸೆಲೆಕ್ಟ್ ಮಾಡೋರು. ಆ ಡಿಸೈನ್ ಆಲ್ರೆಡಿ ನಾವು ಪ್ರಾಕ್ಟೀಸು ಕೂಡ ಮಾಡಿರುವ ಆ ಡಿಸೈನಲ್ಲಿ ಯಾವ ಡಿಸೈನ್ ಸೆಲೆಕ್ಟ್ ಮಾಡಿದ್ರೂ ನಮಗೆ ಓಕೆ ಆಗಿರೋದು. ಆದರೆ ಈಗ ಆ ಥರ ಅಲ್ಲ. ಇದು ಇವಾಗ ಎ ಐ ಅನ್ನೋದು ಇವಾಗ ಶುರುವಾಗಿರೋದ್ರಿಂದ AI ಕಾಲ ಇದು. ಏನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು. ಆ AI ಅನ್ನೋದನ್ನ ನೋಡಿ ಡಿಸೈನ್ನ ಕ್ರಿಯೇಟ್ ಮಾಡೋದನ್ನ ನೋಡಿಬಿಟ್ರೆ ತಲೆ ಉಲ್ಟಾ ಮಾಡ್ಕೊಬಿಡ್ಬೇಕು ಅನಿಸ್ತದೆ. ಅಷ್ಟು ಇದು ಡಿಸೈನ್ನ ಕ್ರಿಯೇಟ್ ಮಾಡ್ತಾಯಿದ್ದಾರೆ ಅದರಲ್ಲಿ. ಅದನ್ನ ನೋಡಿ ಕಸ್ಟಮರ್ ಏನು ಮಾಡ್ತಾರೆ, ಅಟ್ರಾಕ್ಷನ್ ಆಗಿಬಿಟ್ಟು ಇದೇ ಥರ ಮಾಡಿಕೊಡಿ ಅಂತ ಬರ್ತಾಯಿದ್ದಾರೆ. ಬರೋದ್ರಿಂದ ಏನಾಗ್ತಾಯಿದೆ ನಮ್ಮ ಪ್ರಾಬ್ಲಮ್ ಅಂತಂದರೆ ಆ AI ಆ ಇಮೇಜ್ ಅನ್ನೋದನ್ನ ಅಷ್ಟು ನೀಟಾಗಿ ಕ್ಲಾರಿಟಿಯಾಗಿ ಮಾಡ್ಬೋದು. ನಾವೇನು ಮಾಡಿರ್ತೀವಿ ಅದನ್ನೇ ಕ್ರಿಯೇಟ್ ಮಾಡಿರ್ತೀವಿ. ಡೈರೆಕ್ಟಾಗಿ ಆ ಬ್ಲೌಸ್ ನೋಡಿದಾಗ ಫಿನಿಶಿಂಗ್ ಇರೋದೇ ಇಲ್ಲ. ಆ AI ಆ ಥರ ಫಿನಿಶಿಂಗ್ ಇರುತ್ತೆ. ಆಗ ಕಸ್ಟಮರ್ ಬಂದು ಬಾಯಿ ಬಂದಂಗೆ ಬೈತಾರೆ. ಬಾಯಿ ಬಂದಂಗೆ ಬೈದು ಅಷ್ಟೇ ಅಪ್ಸೆಟ್ ಮಾಡ್ಕೊಂಡು ಹೋಗ್ತಾರೆ. ಅಪ್ಸೆಟ್ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ತಂದಿರೋದು AI. ಈಗ ಯಾವ ಕೆಟ್ಲಾಗೂ ಯೂಸ್ ಬರೋಲ್ಲ. ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ, ಕೆಟ್ಲಾಗ್ ತಂದುಬಿಡೋಣ, ಏನು ಕೆಟ್ಲಾಗಲ್ಲಿ ತೋರಿಸ್ಕೊಂಡು ಇದು ಮಾಡೋಣ ಅಂತ. ಕೆಟ್ಲಾಗ್ ಬೆಲೆ ಬಂದು 2500ದಿಂದ 3000 ರೂಪಾಯಿ ಇರುತ್ತೆ. ಆ ಕೆಟ್ಲಾಗ್ನ ತೊಗೊಳ್ಳೇಬಾರ್ದು ಅನ್ನೋಷ್ಟು ಸಿಟ್ಟತ್ಬಿಟ್ಟು ನಾನು ಬಂದು ಮನೆಗೆ ಯಾವ್ದಾರ ಆ್ಯಪ್ ಇದೆಯಾ ಈ ಥರ ಬ್ಲೌಸ್ ಡಿಸೈನ್ಸ್ ಎಲ್ಲ ಸರ್ಚ್ ಮಾಡೋಕ್ಕೆ ಅಂತ ಸರ್ಚ್ ಮಾಡ್ತಾಯಿದ್ದೆ. ಸರ್ಚ್ ಮಾಡಬೇಕಾದ್ರೆ ನನಗೆ ಸಿಕ್ಕಿದ್ದು ಪಿಂಟ್ರೆಸ್ಟ್ ಅನ್ನೋ ಆ್ಯಪು. ಪಿಂಟ್ರೆಸ್ಟ್ ಅನ್ನೋ ಆ್ಯಪಲ್ಲಿ ನಾವು ಈ ಬಟ್ಟೆ ಹೊಲಿಯೋದು ಮತ್ತು ಬಟ್ಟೆ ಡಿಸೈನ್ಸ್ ಅಷ್ಟೇ ಅಲ್ಲ, ಎಲ್ಲ ಥರದ್ದು ನಾವು ಅದರಲ್ಲಿ ನೋಡ್ಬೋದು. ಪಿಂಟ್ರೆಸ್ಟ್ ಅನ್ನೋ ಆ್ಯಪಲ್ಲಿ ಎಲ್ಲ ಥರನೂ ನಾವು
ಏನೋ ಕಲಿಬೋದು. ಎಲ್ಲ ಥರನೂ ಇದೆ ಅದರಲ್ಲಿ ಡಿಸೈನ್ಸು. ತುಂಬಾ ನನಗೆ ಇಷ್ಟ ಆಯಿತು. ಮೆಹಂದಿ ಡಿಸೈನ್ಸ್ ಆಗಿರ್ಬೋದು, ಸ್ಯಾರಿ ಕುಚ್ಚು ಡಿಸೈನ್ಸ್ ಆಗಿರ್ಬೋದು, ಸ್ಯಾರಿ ಟ್ಯಾಸಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅದರಲ್ಲಿದೆ. ಆದ್ದರಿಂದ ನಾನು ಪಿಂಟ್ರೆಸ್ಟ್ ಜಾಸ್ತಿ ಯೂಸ್ ಮಾಡ್ತೀನಿ. ಪಿಂಟ್ರೆಸ್ಟ್ ಆ್ಯಪ್ನ ಯಾವ್ದಾರ ಒಂದು ಹೊಸ ಡಿಸೈನ ಕ್ರಿಯೇಟ್ ಮಾಡಬೇಕು, ಫ್ಯಾಷನೇಟಿವ್ ಆಗಿ ಡಿಸೈನ್ ಕ್ರಿಯೇಟ್ ಮಾಡಬೇಕು ಅಂತ ನನ್ನ ಮೈಂಡಲ್ಲಿ ಬಂದಾಗ ನಾನು ನೋಡೋದೇ ಫಸ್ಟು ಪಿಂಟ್ರೆಸ್ಟ್ ಆ್ಯಪು. ಆ ಪಿಂಟ್ರೆಸ್ಟ್ ಆ್ಯಪ್ನ ಫಸ್ಟ್ ನೋಡಿಬಿಟ್ಟು ಆಮೇಲೆ ಅದರಲ್ಲಿ ಬಂದಿದ್ರೆ ಆ ಡಿಸೈನ್ನ ನಾನು ಸೆಲೆಕ್ಟ್ ಮಾಡಿ ಕಸ್ಟಮರ್ಗೆ ಹಾಕ್ಕೊಡ್ತೀನಿ. ಆವಾಗ ಕಸ್ಟಮರ್ ತುಂಬಾ ಇಷ್ಟಪಡ್ತಾರೆ. ಓಕೆನಾ. ಇವಾಗ ಒಬ್ಬರು ಕಸ್ಟಮರ್ ಬಂದು ಸ್ಕ್ಯಾಲಪ್ ಬ್ಲೌಸ್ ಡಿಸೈನ್ನ ತೋಳಿಗೆ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು, ಅಟ್ಯಾಚ್ ಮಾಡಿಕೊಡಿ ಮತ್ತು ಬ್ಯಾಕಿಗೆ ಅಟ್ಯಾಚ್ ಮಾಡಿಕೊಡಿ ಅಂತ ಕೇಳಿದ್ದು. ನಾನು ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಆ ಡಿಸೈನ್ನ ನೆಕ್ಸ್ಟ್ ಇವಾಗ ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ನೋಡಿ ಕಲಿಯೋರಂತೆ. ಓಕೆನಾ. ನೋಡಿ ಇವಾಗ ಸ್ಲೀವ್ಗೆ ಡಿಸೈನ್ ಹಾಕ್ತಾಯಿದ್ದೀನಿ. ಅವರು ನನಗೆ ಹೇಳಿದರು ಎಲ್ಬೋ ಹತ್ರ ಮಾತ್ರ ಬರಲಿ ಡಿಸೈನು, ಪೂರ್ತಿ ಸ್ಲೀವೆಲ್ಲ ಬರೋದು ಬೇಡ ಅಂತ ಹೇಳಿದರು. ಎಲ್ಬೋ ಹತ್ರ ಮಾತ್ರ ಬರಲಿ ಡಿಸೈನು ಅಂತ ಹೇಳಿದಾರಲ್ವ. ಎಲ್ಬೋ ಹತ್ರ ಮಾತ್ರ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾನು ಮೈಂಡಲ್ಲಿ ಥಿಂಕ್ ಮಾಡಬೇಕಾದ್ರೆ ನನಗನ್ನಿಸ್ತು ಯಾಕೆ ನಾನು ಎಲ್ಬೋ ಎಷ್ಟಾಗಲ್ಲ ಅಂದರೆ ಒಂದು 4 ಇಂಚಷ್ಟು ನಾನು ಈ ರೀತಿಯಾಗಿ ಸ್ಟ್ರೈಟ್ ಲೈನ್ನ ಕ್ರಿಯೇಟ್ ಮಾಡಿ ಮಧ್ಯ ರೌಂಡ್ ಶೇಪ್ನ ಹಾಕಿ ಆಮೇಲೆ ಯಾಕೆ ನಾನು ಈ ರೀತಿಯಾಗಿ ಮಾಡಬಾರ್ದು ಅಂತ ನನಗನ್ನಿಸ್ತು. ಆಮೇಲೆ ಈ ರೀತಿಯಾಗಿ ಮಾಡಾದಮೇಲೆ ಆ ಬ್ಯಾಕ್ ಸೈಡ್ ನಾನು ಏನು ಕೊಟ್ಟಿದ್ದೀನೋ ಅದನ್ನೇ ಫ್ಲವರ್ನೇ ಡ್ರಾ ಮಾಡಿಬಿಡೋಣ ಪಕ್ಕದಲ್ಲಿ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಅದ್ರ ಪಕ್ಕದಲ್ಲಿ ನಾನೇನು ಮಾಡಿದೆ, ಬ್ಯಾಕ್ ಸೈಡ್ಗೆ ಏನು ಫ್ಲವರ್ನ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನೋ ಅದನ್ನು ಡ್ರಾ ಮಾಡಿಕೊಂಡೆ. ನಾನು ಯಾವುದೇ ಕಾರಣಕ್ಕೂ ಇಷ್ಟೊಂದು ಫಾಸ್ಟಾಗಿ ಮಾಡಿಲ್ಲ. ಆಮೇಲೆ ಮೇಡಮ್ ಇಷ್ಟು ಫಾಸ್ಟಾಗಿ ಮಾಡ್ತಾಯಿದ್ದಾರೆ, ನಾವು ಮಾಡಿಬಿಡೋಣ ಅಂತ ಮಾಡೋಕ್ಕೆ ಹೋಗಬೇಡಿ. ನಾನು ಸ್ಲೋವಾಗೆ ಮಾಡಿರೋದು, ಬಟ್ ಆದರೆ ನಾನು ಫಾಸ್ಟಾಗಿ ವಿಡಿಯೋನ ಓಡಿಸಿದ್ದೀನಿ. ಓಕೆನಾ. ನೋಡಿ ಈ ಡಿಸೈನು ತುಂಬಾ ಚೆನ್ನಾಗಿದೆ. ಈ ರೀತಿಯಾಗೆಲ್ಲ ಹಾಕ್ಬೋದು. ಈ ಡಿಸೈನ್ ಸೂಟೇಬಲ್ ಹೇಳಬೇಕು ಅಂದರೆ ಬಾರ್ಡ್ರ್ ಲೈನಲ್ಲೂ ಕ್ರಿಯೇಟ್ ಮಾಡ್ಬೋದು, ಎಲ್ಬೋ ಸ್ಲೀವು ಕ್ರಿಯೇಟ್ ಮಾಡ್ಬೋದು, ಕೆಳಗಡೆ ಸ್ಲೀವ್ ರೌಂಡ್ ಹತ್ರ ಸ್ವಲ್ಪ ಟುಲಿಪ್ ಸ್ಲೀವ್ ಥರ ಕ್ರಾಸ್ ಕಟ್ಟಲ್ಲಿ ಡಿಸೈನ್ ಹಾಕ್ಬೋದು. ಆ ರೀತಿಯಾಗೂ ಮಾಡ್ಬೋದು. ಎನಿ ಒಂದಕ್ಕೆ ಈ ಡಿಸೈನು ಸೂಟ್ ಆಗುತ್ತೆ. ಅಂದರೆ ನಾನು ಬ್ಯಾಕ್ ಹಾಕಿದ್ದೀನಿ ಡಿಸೈನು, ಆ ಡಿಸೈನ್ ಸೂಟ್ ಆಗುತ್ತೆ. ಈಗ ಫುಲ್ ಸ್ಲೀವ್ ಎಲ್ಲ ಡಿಸೈನ್ ಹಾಕಿದ್ರೆ ನಾವು ಆ ಫ್ಲವರ್ ಅನ್ನೋದನ್ನ ಮಧ್ಯೆ ಡ್ರಾ ಮಾಡಿಬಿಟ್ಟು, ಇಲ್ಲ ಮಧ್ಯಕ್ಕೆ ಫ್ಲವರ್ ಅನ್ನೋದನ್ನ ಡ್ರಾ ಮಾಡಿಬಿಟ್ಟು ಸುತ್ತ ಸ್ಟ್ರೈಟ್ ಲೈನ್ ಕೊಟ್ಟು ಎಂಬ್ರಾಯ್ಡ್ರಿ ಮಾಡ್ಬೋದು, ಕ್ರಾಸ್ ಲೈನ್ ಕೊಟ್ಟು ಎಂಬ್ರಾಯ್ಡ್ರಿ ಮಾಡ್ಬೋದು. ಈ ರೀತಿಯಾಗಿ ಫ್ಲವರ್ ಕೊಟ್ಟಿನಿ ಎಂಬ್ರಾಯ್ಡ್ರಿ ಮಾಡ್ಬೋದು. ಅದು ಕ್ರಿಯೇಟಿವಿಟಿ ಆಫ್ ಯುವರ್ಸ್ ಓನ್ ಅಂತ ಹೇಳ್ಬೋದು. ನಿಮ್ಮ ಸ್ವಂತ ಕ್ರಿಯೇಟಿವಿಟಿಯಿಂದ ನೀವು ಕ್ರಿಯೇಟ್ ಮಾಡಿ. ಓಕೆನಾ. ನೋಡಿ ತುಂಬ ಜನ ಕೇಳ್ತಾ ಇದ್ರಿ ಸ್ಲೀವ್ ಡಿಸೈನ್ ತೋರಿಸಿ ಅಂತ. ನೀವು ಸ್ಲೀವ್ ಡಿಸೈನ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಪ್ರತಿಯೊಂದು ವೀಡಿಯೋದಲ್ಲಿ ಒಂದೊಂದು ಥರ ಸ್ಟಿಚಸ್ನ ಹೇಳ್ಕೊಡ್ತಾ ಇದ್ದೀನಿ. ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಹೇಳ್ಕೊಡ್ತಾ ಇದ್ದೀನಿ. ಕಸ್ಟಮರು ತುಂಬಾ ಬಂದು ಹಿಂಸೆ ಕೊಡ್ತಾರೆ. ಏನಂತ ಬೇಗ ರೆಡಿ ಮಾಡಿ, ಒಂದು ವಾರ ಆಗಿದ್ರೆ ಒಂದು ತಿಂಗಳಾಯಿತು ಕೊಟ್ಟು ಅಂತಾರೆ. ಇಷ್ಟೆಲ್ಲ ನಾವು ಎಫರ್ಟನ್ನು ಮೈಂಡಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಸ್ಟ್ರೆಸ್ನ ಇಟ್ಕೊಂಡಿದ್ರು ಕೂಡ ನಾನು ನಿಮಗೋಸ್ಕರ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮುಂದೆ ಏನಾದರೂ ಒಂದು ತಪ್ಪೇನಾದರೂ ಆಗಿದ್ರೆ ವೀಡಿಯೋಗಳಲ್ಲಿ ದಯವಿಟ್ಟು ಮೇಡಮ್ ಈ ಥರ ಚೇಂಜ್ ಮಾಡ್ಕೊಳ್ಳಿ ಅಂತ ಬೇಕಾದ್ರೆ ಹೇಳಿ, ನಾನು ಚೇಂಜ್ ಮಾಡ್ಕೋತೀನಿ. ಯಾಕಂದರೆ ನಮಗೇನು ಗೊತ್ತಿರುತ್ತೋ ಅದನ್ನ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ. ನಿಮಗೇನು ಗೊತ್ತಿರುತ್ತೋ ಅದನ್ನು ನಮಗೂ ಕೂಡ ತಿಳಿಸ್ಕೊಡಿ. ಯಾಕಂದರೆ ಪ್ರಪಂಚದ ಮೇಲೆ ಎಲ್ಲ ಪರಿಣಿತರಾಗಿರಲ್ಲ. ಎಲ್ಲರೂ ಕೆಳಗೆ ಬಿದ್ದೇನೆ ಮೇಲೆದ್ದಿರ್ತಾರೆ. ಆದರೆ ಜನ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಕೆಳಗೆ ಬಿದ್ದಿರೋನ್ನ ಆದಷ್ಟು ತುಳಿಯೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೋಸ್ಕರ ನಾವೇನು ಬೇಕಂದರೆ ಗಟ್ಟಿಯಾಗಿ ಎದ್ದು ನಿಂತ್ಕೋಬೇಕು. ಯಾಕಂದರೆ ನಾವೊಬ್ಬರು ಗಟ್ಟಿಯಾಗಿ ಎದ್ದು ನಿಂತ್ಕೊಂಡ್ರಿ ಅಂದರೆ ನಮ್ಮ ಸಪೋರ್ಟ್ಗೆ ಯಾರೂ ಬರಲಿಲ್ಲ ಅಂದರೂ ನಮ್ಮ ಸಪೋರ್ಟ್ನ ನಾವೇ ಮಾಡ್ಕೋಬೋದು. ಓಕೆನಾ. ನೋಡಿ ನಾನು ಬ್ಯಾಕಾಗಿ ಏನು ಡಿಸೈನ್ ಡ್ರಾ ಮಾಡಿದ್ದೀನೋ ಅದನ್ನೇ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ. ನನಗನ್ನಿಸ್ತು ಈ ಮಿಡ್ ಆಫ್ ಸ್ಲೀವ್ ಅದಲ್ಲ, ಅಲ್ಲಿ ಇವಾಗ ಡ್ರಾ ಮಾಡ್ತಾಯಿದ್ದೀನಲ್ಲ, ಅಲ್ಲಿ ಫ್ಲವರ್ ಕ್ರಿಯೇಟ್ ಮಾಡಿದ್ದೇನೆ, ಅಲ್ಲಿ ಎರಡು ಮಾಮೂಲಿ ಗಿಣಿದು ಮಾಮೂಲಿ ಅಕ್ಕಿದು ಡ್ರಾಯಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಅದನ್ನ ಡ್ರಾಯಿಂಗ್ ಮಾಡಿದ್ರೆ ಅಷ್ಟೊಂದೇನು ಹೈಲೈಟಾಗಿ ಕಾಣಿಸಲ್ಲ ಅಂತ ನನಗೆ ಅನಿಸ್ತಾಯಿತ್ತು ಮೈಂಡಲ್ಲಿ. ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ ಗೋಲ್ಡ್ ಕಲರ್ ಜೆರಿ ಥ್ರೆಡ್ಡಲ್ಲಿ ಈ ರೀತಿ ಪಿಲ್ಲಿಂಗ್ ಅನ್ನೋದು ಕೊಟ್ಟೆ ಆದಮೇಲೆ ಸುತ್ತ ಕವರಿಂಗ್ ಅನ್ನೋದು ಕೊಡೋದು ವೆರಿ ಇಂಪಾರ್ಟೆಂಟು. ಆ ಗೋಲ್ಡ್ ಕಲರ್ ಇದು ಇವಾಗ ಪಿಂಕ್ ಕಲರ್ದು ಇದು ಮಾಡಿದ್ದೀನಲ್ವ, ಏನೋ ಇದು ಫ್ಲವರು ಲೀಫು, ಗ್ರೀನ್ ಕಲರ್ ಲೀಫು ಅದೆಲ್ಲ ಮಾಡಿದ್ದೀನಲ್ಲ, ಈ ಪಿಂಕ್ ಕಲರಲ್ಲಿ ಫ್ಲವರ್ ಡಿಸೈನ ಮಾಡಿದ್ದೀನಿ. ಆ ಪಿಂಕ್ ಕಲರ್ ಫ್ಲವರ್ ಡಿಸೈನ್ ಮಾಡಿರೋದಕ್ಕೆ ಸುತ್ತ ಕವರಿಂಗ್ ಅನ್ನೋದನ್ನ ಗೋಲ್ಡ್ ಕಲರ್ ಜರಿ ಕೊಟ್ಟರೆ ಮಸ್ತಾಗಿ ಕಾಣಿಸುತ್ತೆ. ನೋಡಿ ಯಾರ್ಯಾರಿಗೆ ನಾನು ಮಾಡ್ತಾ ಇರೋಂಥ ಡಿಸೈನ್ ಇಷ್ಟ ಆಯಿತು, ಫೈನಲಿ ಫಿನಿಶ್ ಆಯಿತು ಸ್ಲೀವ್ ಡಿಸೈನು. ಫೈನಲ್ ಲುಕ್ ಯಾವ ಥರ ಬಂತು ಅಂತ ನಾನು ಇವಾಗ ತೋರಿಸ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ನನ್ನ ಅನಿಸಿಕೆಗಳನ್ನ ತಿಳಿಸ್ತೀನಿ. ಓಕೆನಾ. ಫೈನಲ್ ಲುಕ್ ನೋಡಿ ಈ ರೀತಿಯಾಗಿ ಬಂತು. ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಡಿಸೈನ್ ನಿಮಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.